ಫ್ರೆಂಡ್ ಬರ್ತಾನಂತ ಕಾಯ್ಕೊಂಡು ಕೂತಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಹೋಗೋಕೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ದಿಲೀಪ್ ಮಾತಾಡ್ತಾ ಇರೋದು. ಏನಪ್ಪ ಇವತ್ತು ವಿಷಯ ಅಂತಂದರೆ, ಇವತ್ತು ಆ್ಯಕ್ಚುಲಿ ಹನುಮಾನ್ ಜಯಂತಿ. ಅದಕ್ಕೆ ನಮ್ಮ ಫ್ರೆಂಡ್ ಅರುಣ ಅಂತ ಗೊತ್ತಲ್ಲ ನಿಮ್ಮೆಲ್ಲರಿಗೂ, ಅವನು ಬಂದಿದ್ದ ಮನೆ ಹತ್ರನೂ. ಅವನಿದ್ದವನು ಬಾ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹನುಮಾನ್ ಜಯಂತಿ ದಿವಸ ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೋದ. ಅವನು ಬಂದಿದ್ದ, ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದ. ನಾನು ಹೋದೆ ಹಂಗೆ. ಅವನು ಬಾರೋ ಟೈಮ್ ಆಯಿತು ಅಂದ್ಬಿಟ್ಟೆಲ್ಲ ವೆಯ್ಟ್ ಮಾಡ್ತಾಯಿದ್ದ. ಹಂಗೆ ನಾನು ಹೋಗಿ ಹಂಗೆ ದೇವಸ್ಥಾನಕ್ಕೆ ಹೊರಟ. ಹಂಗೆ ಇನ್ನೊಂದು ಹುಡುಗನ ಕೌಶಿಕ್ ಅಂತ ಫ್ರೆಂಡು, ಹಂಗೆ ಅವನು ಸಿಗ್ತೀನಿ ಅಂತಂದ. ಅವನು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಅವನೇ ನಿಂತಿದ್ದ ಅಲ್ಲಿ ರೋಡಲ್ಲಿ. ಅವನ್ನ ಕರ್ಕೊಂಡು ಹಂಗೆ ಹೊರಟು ದೇವಸ್ಥಾನ ಹತ್ರ. ಆ್ಯಕ್ಚುಲಿ ದೇವಸ್ಥಾನ ಏನು ಭಾರಿ ದೂರ ಏನಿಲ್ಲ, ಇಲ್ಲೇ ನಮ್ಮ ಮನೆ ಹತ್ರ ಬ್ಯಾಕ್ ಸೈಡ್ ಇರೋದು. ಅಲ್ಲ, ಮನೆಯಿಂದ ಒಂದು 500 ಮೀಟ್ರ್ ಆಗ್ಬೋದು. ಹಾಗೆ ಹೊರಟು ಅಲ್ಲಿ ನೋಡಿದ್ರೆ ಬಂದು ಇಲ್ಲಿ ನೋಡಿದ್ರೆ ಫುಲ್ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಅವ್ನು ಬಿಟ್ಬಿಟ್ಟು ನಮ್ಮ ಫ್ರೆಂಡ್ ಹಂಗೆ ಹೋದ. ಗಾಡಿ ನಿಲ್ಸಿಟ್ಟು ಬರ್ತೀನಿ ನಡಿ ಮಚ್ಚ, ನೀವು ಒಳಗಡೆ ಹೋಗಿರಿ ಅಂತ. ಹಂಗೆ ಹೊರಟು ಹಂಗೆ ದೇವ್ರ ಮುಂದೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಹೆಂಗಿರುತ್ತೆ ನೋಡಿ, ಹಂಗೆ ದೇವಸ್ಥಾನ ನೆಕ್ಸ್ಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೂ, ನೋಡ್ಕೊಳ್ಳಿ. ಮುನಿವರ ಆರತಿ ಉತಾರೆ, ಜಯ 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 ಹನುಮ ಉಚಾರೆ, ಲಂಕಾಚಾರಿ ಅಸುರ ಸಂಹಾರೆ, ಜೋ ಹನುಮಾನ್ ಕಿ ಆರತಿ ಪಾವೆ, ಬಸಿ ವೈಕುಂಠ ಪರಮ ಪದ ಪಾವೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ, ಪ್ರಳಯವೇ ನಡೆಯಲಿ ಆಂಜನೇಯ, ಅಸುರರ ಎದುರಿಸು ಆಂಜನೇಯ, ಗಗನವೇ ಜರುಗಲಿ ಆಂಜನೇಯ, ಗಡಗಡ ನಡುಗಿಸು ಆಂಜನೇಯ, ಧರ್ಮ ಉಳಿಸೋ. ಇದೆಲ್ಲ ನೋಡಿದಾಗ ಹಂಗೆ ಬಂದು ಹಂಗೆ ನೋಡ್ಕೊಂಡೆಲ್ಲ ದೇವಸ್ಥಾನ ಫುಲ್ ಹಂಗೆ ರಶ್ ಇಟ್ಕೊಂಡು ಕ್ಯೂ ನಿಂತ್ಕೊಂಡು ಹಂಗೆ ದೇವ್ರು ನೋಡ್ಕೊಂಡು ಹಂಗೆ ಹೊರಟು. ಇಲ್ಲಿ ನೋಡಿ ಮುಂದೆ ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ. ನಾವು ಆ್ಯಕ್ಚುಲಿ ಒಂದು ಹಾಫ್ ಆನ್ ಅವರ್ ಆಯಿತು ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಮಗೆ ಅಷ್ಟೇನೂ ಆಗಿಲ್ಲ, ಏನಿಲ್ಲ. ಹಂಗೆ ದರ್ಶನ ಮಾಡಿಕೊಂಡು ದೇವ್ರದ್ದು ಹಂಗೆ ಪ್ರಸಾದ ಕೊಡ್ತಾಯಿದ್ರು ಔಟ್ಸೈಡ್ ಹಂಗೆ ಪ್ರಸಾದ ಇಸ್ಕೊಂಡು ಕಾಪಾಡಪ್ಪ ಹನುಮಾನ್ ನನಗೆ ಕೈ ಮುಗಿದು ದೇವ್ರಿಗೆ ಹಂಗೆ ಹೊರಟು. ಹಂಗೆ ದೇವ್ರ ದರ್ಶನ ಎಲ್ಲ ಮುಗೀತು. ಹಂಗೆ ಹೊರಟು ಪ್ರಸಾದ ಎಲ್ಲ ತಿನ್ಕೊಂಡು ಇಬ್ಬರು 3 ಜನ ತಿನ್ಕೊಂಡು ಹಂಗೆ ಮನೇಲಿ ಒಂದು ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು ಅಮ್ಮಗೂ ಹಂಗೇ ಹೊರಟು. ಅದೇ ಹುಡುಗಂತ ಕೌಶಿಕ್ ಅಂತ ಹೇಳಿದ್ನಲ್ಲ, ಹಂಗೆ ಅವ್ರ ಮನೆ ಹೊರಟು. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ಸಡನ್ನಾಗಿ ಆ್ಯಕ್ಚುಲಿ ಏನೋ ಗಾಳಿಪಟ ಆರಿಸ್ಬೇಕು ಅಂತ ಅನ್ಸ್ಕೊಂತು. ಆ ಗಾಳಿಪಟ ಹಂಗೆ ತಗೊಬರೋಕ್ಕೆ ಅಂದ್ಬಿಟ್ಟು ಹೊರಟು ಇಬ್ಬರು. ಹಂಗೆ ಅಂಗಡಿ ಹತ್ರ ಎಲ್ಲ ಗಾಳಿಪಟ ಎಲ್ಲ ತಗೊಂಡು ಹಂಗೆ ಬಂದು ಮತ್ತೆ ಹುಡುಗರ ಮನೆ ವಾಪಸ್ ಬಂದು ಹಂಗೆ ಬಂದು ಅವ್ನು ನೋಡಿ ಇಲ್ಲೊಬ್ಬ ಸಿಂಹ ಅವನೇ. ಹಂಗೆ ನೋಡಿ ಅಂತೂ ಇಂತೂ ಹಂಗೆ ಗಾಳಿಪಟ ಎಲ್ಲ ತಂದಿದ್ವಲ್ಲ, ಸೂಸ್ರ ಅಂತೆಲ್ಲ ಹಾಕ್ಬೇಕಲ್ಲ, ಅದನ್ನೆಲ್ಲ ಹಂಗೆ ಹಾಕ್ಕೊಂಡು ಹಂಗೆ ಮಾಡ್ತಾ ಹಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಬರೋಣ, ಚೆನ್ನಾಗಿರುತ್ತೆ, ತುಂಬ ದಿವಸ ಆಯ್ತಲ್ವ ಅಂತ ಹಂಗೆ ಪ್ಲ್ಯಾನ್ ಮಾಡ್ದೋ. ಹಂಗೆ ಅವನಿದ್ದವನು ಗಾಳಿಪಟ ಹಂಗೆ ರೆಡಿ ಮಾಡ್ತಿದ್ದೆ, ಬೆಳಗಂಚಿ ಎಲ್ಲ ಹಾಕ್ಕೊಂಡು. ಅದಕ್ಕೆ ಅವನು ಹಂಗೆ ತೊಗೊಂಡು ಹಂಗೆ ಎಲ್ಲ ಗಾಳಿಪಟ ಎಲ್ಲ ಸ್ವಲ್ಪ ಅಂತ ರೆಡಿ ಆಯಿತು. ರೆಡಿ ಮಾಡಿಬಿಟ್ಟು ಹಂಗೆ ಹೊರಟು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಹೇಳಿದ್ನಲ್ಲ. ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕೆ ಪ್ಲ್ಯಾನ್ ಮಾಡಿರೋದು ಅದು 3:30-4 ಗಂಟೆ ಆಗಿತ್ತು. ಅದು ಬೇರೆ ಫುಲ್ಲು ಚಳಿ ಬೇರೆ, ಬಿಸಿಲು ಏನು ಕರೆಕ್ಟಾಗಿ ಏನು ಇರಲಿಲ್ಲ. ಹೆಂಗೋ ಇದ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿ ಹಂಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೊರಟು. ಹಂಗೆಲ್ಲ ಒಂದು ಡೈಗಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು 5 ಗಂಟೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ವಾ ಫುಲ್ಲು ಚೆನ್ನಾಗಿತ್ತು. ಮಳೆಯಲ್ಲೆಲ್ಲ ಅದು ನಾವು ಆಡಬೇಕಾದ್ರೆ ಸ್ವಲ್ಪ ಮಳೆನೂ ಬಂತು. ಹಂಗೆ ವಿಡಿಯೋ ಮಾಡ್ಕೊಂಡು ಎಲ್ಲ ಹೋದೋ. ವಿಡಿಯೋ ಮಾಡ್ಕೊಂಡು ಹಂಗಿಂದ ಅಲ್ಲಿಂದ ಹೊರಟಾಗಿ ಹತ್ತತ್ರ ಒಂದು 6 ಗಂಟೆ ಆಗಿಬಿಟ್ಟಿತ್ತು. ಇನ್ನೇನು ಫುಲ್ಲು ಚಳಿ ಬೇರೆ ಅಲ್ವಾ, ಅದೇ ಮಳೆ ಬೇರೆ ಬರ್ತಾಯಿತ್ತು ಅಂತ ಹೇಳಿದ್ರೆ ಮಳೆ ಫುಲ್ಲು ಲೈಟಾಗಿ ಮಳೆ ಬೇರೆ ಬರ್ತಿತ್ತು. ಅದ್ರ ಜೊತೆಗೆ ಈಜಾಡಿರೋದಕ್ಕೂ ಅದಕ್ಕೂ ಫುಲ್ಲು ಚಳಿ. ಹಂಗೇ ಬಂದ ತಕ್ಷಣ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ, ಮಚ್ಚ ಹಿಂಗೆ ಒಂದು ಆ್ಯಕ್ಚುಲಿ ಹೋಟ್ಲ್ ಓಪನ್ ಆಗ್ತಿದೆ, ಅದಕ್ಕೊಂದು ಈವೆಂಟ್ ಬೇಕಾಯಿತು. ಸಡನ್ನಾಗಿ ಅವರು ಇವಾಗ ಫೋನ್ ಮಾಡಿ ಹೇಳ್ತಿದ್ದಾರೆ, ನನ್ನ ಕೈಲಾಗಲ್ಲ, ಹೋಗಿ ಮಾಡ್ಬಿಟ್ಟು ಬಾ ಅಂತ. ನಾವು ಹೋಗಿ ಆ್ಯಕ್ಚುಲಿ ಅದು ಪರವಾಗಿಲ್ಲ, ಹಂಗೆ ಸದ್ಯ ನಮ್ಮ ಮನೆ ಹತ್ರನೇ ಇದ್ದಿದ್ದೆ, ತಾತ್ಕೊಂಡಿದ್ದೆ. ಹಂಗೆ ಅವ್ರ ಹತ್ರ ಹೋಗಿ ಕಸ್ಟಮರ್ ಹತ್ರ ಮಾತಾಡ್ಕೊಂಡು ಪ್ರೈಸ್ ಇದೆಲ್ಲ ಮಾತಾಡಿ ಫಿಕ್ಸ್ ಆಯಿತು. ಇನ್ನು ಅದೇ ಟೈಮ್ ಬೇರೆ ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ಬಲೂನ್ಸ್ ಬೇರೆ ಅದರ ಸ್ವಲ್ಪ ಎಲ್ಲ ಶಾರ್ಟೇಜ್ ಇತ್ತು.
ಇನ್ನು ಅದಕ್ಕೆ ಬೇರೆ ಮಾರ್ಕೆಟ್ಗೆ ಬೇರೆ ಹೋಗ್ಬೇಕಲ್ಲ, ಮಾರ್ಕೆಟ್ಗೆ ಬೇರೆ ಹೋಗ್ಬೇಕು. ಹಂಗೆ ನನ್ನ ಫ್ರೆಂಡ್ ಅರುಣ ಹತ್ರ ಹಂಗೆ ಸಿಲ್ಕಿಂಗ್ ಸ್ಟ್ರೀಟ್ ಹತ್ರ ಬಿಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಬೇರೆ ಫುಲ್ಲು ಟ್ರಾಫಿಕ್ಕು, ಟೈಮ್ ಬೇರೆ ಆಗ್ಬಿಡೈತೆ. ಅವನ ಅಂಗಡಿಯವನು ಫೋನ್ ಮಾಡಿ ಮತ್ತೆ ಅವನಿಗೆ ಎತ್ತಿಟ್ಟಿರೋಕೆ ಹೇಳಿ ಬಲೂನ್ಸ್ ಯಾವ ಕಲರ್ ಬೇಕು ಅಂತ ಹೇಳಿ ವೆಯ್ಟ್ ಮಾಡಿಸ್ತು. ಅಲ್ಲಿಂದ ತಿಂತು 8:15 ಆಗ್ಬಿಟ್ಟಿತ್ತು. 8:15 ಬಂದು ಅಲ್ಲಿ ಮೆಟ್ರೋ ಹತ್ರ ಬಂದು ಹಂಗೆ ನಮ್ಮ ಮನೆಗೆ ಆ್ಯಕ್ಚುಲಿ ಸಿಲ್ಕಿಂಗ್ ಸ್ಟ್ರೀಟ್ ಮೆಟ್ರೋ ಹತ್ರ, ಅಲ್ಲಿಂದ ಫುಲ್ಲು ಸ್ಪೀಡಾಗಿ ಹೋಗಿ ಅಲ್ಲಿಂದ ಮೆಟ್ರೋ ಹತ್ರನೂ ತಿಂತು 9:30 ಆಗ್ಬಿಡ್ತು. ಬಲೂನ್ಸ್ ಎಲ್ಲ ತಗೊಂಡು ಹಾಗೆ ಬಂದೆ ವಾಪಸ್ಸು. ಬಂದು ಹೊರಟು ಇನ್ನೇನು ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮತ್ತೆ ಇನ್ನೇನು ಹೋಗೋದು ಅಂದ್ಬಿಟ್ಟು ಹಂಗೆ ತಗೊಂಡೆಲ್ಲ ಮನೆಗೆ ಬಂದು ಬಲೂನ್ಸ್ಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ಹಂಗೆ ನಮ್ಮ ಫ್ರೆಂಡು ಇವನು ಅರುಣನ ಕರ್ಕೊಂಡು ಇನ್ನೇನು ಟೈಮ್ ಬೇರೆ ಆಗಿತ್ತು. ಆಲ್ರೆಡಿ 11:15 ಆಯಿತು. ಇನ್ನೇ ಹೊರಡೋಣ, ಮತ್ತು 4 ಗಂಟೆ ಅಷ್ಟೊತ್ತು ಬೇರೆ ರೆಡಿ ಕೊಡಬೇಕಲ್ಲ. ಈವೆಂಟ್ ಬೇರೆ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡು ಹೊರಟು ನೋಡಿ ಟೈಮಿಂಗ್ಸ್ ಆಗ 11:31 ಬೇರೆ ಆಗಿಬಿಟ್ಟಿತ್ತು. ಅಲ್ಲಿ ಹೋಗಿ ಬಲೂನೆಲ್ಲ ಸೆಟಪ್ ಮಾಡ್ಕೊಂಡು ನಿಂತ್ಕೋಬೇಕಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ಅಂಗಡಿ ಹತ್ರ ಬಂದು ನೋಡಿ ಇದೆ ಆ್ಯಕ್ಚುಲಿ ತಾತ್ಮಂಡ್ಲಿ ಓಪನ್ ಆಗಿರೋದು ಗುರಿ ಲಾಕ್ಬಿಟ್ರೆ ಹೋಟ್ಲು ಆಯ್ತದೆ ಅಡ್ವರ್ಟೈಸ್ಗೆ ಬಂದು ನೋಡಿ ಟೇಸ್ಟ್ ಚೆನ್ನಾಗಿದೆಯಾ ಹಿಂಗೆ ಅಂತ. ನಾವು ನೋಡಿಲ್ಲ ಇನ್ನು ಆ್ಯಕ್ಚುಲಿ ಹೆಂಗಿದೆ ಏನಂತ ಅಂತಿಂದು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಒಂದು 12:30 ಆಗ್ಬಿಡ್ತು. ನಾವು ಅದೆಲ್ಲ ಎತ್ಕೊಂಡು ಅದೆಲ್ಲ ಮುಗಿಸಿ ಹಂಗೆ ಕಂಟಿನ್ಯೂಸ್ಲಿ ಹತ್ತತ್ರ ಮಿಡ್ನೈಟ್ ಆಯಿತು. ಮುಗಿಸೋದಕ್ಕೆಲ್ಲ ಒಂದು 4:15 ಆಗಿಬಿಡ್ತು. ಇನ್ನೇನು ಮಾಡೋದು, ಮಾಡಲೇಬೇಕಲ್ಲ, ಕಸ್ಟಮರ್ ನಂಬಿ ಕೊಟ್ಟಿರ್ತಾರೆ ಒಂದು ಈವೆಂಟ್ ಅಂತ. ನಾವು ನಮ್ಮ ಮಾತು ಕೊಟ್ಟಿರೋ ಪ್ರಕಾರ ಈವೆಂಟೆಲ್ಲ ಮುಗಿಸ್ಕೊಂಡು ಅವನು ಹಂಗೆ ಒಂದು ವೀಡಿಯೋ ಮಾಡಿದೆ ನೋಡಿ. ಅಂತಿಂತ ಒಂದು 3/4 ಭಾಗ ಮುಗೀತು. 3/4 ಭಾಗ ಮುಗಿಯೋಷ್ಟೊತ್ತಿಗೆ ಆಲ್ರೆಡಿ 3:15 ಆಗಿಬಿಟ್ಟಿತ್ತು. ಅವ್ನು ಬೇರೆ ಆಯಿತು ಟೈಮ್ ಆಯಿತು, ಮನೇಲಿ ಮತ್ತೆ ಇದು ಮಾಡ್ತಾರೆ ಅಂದರೆ ಅರ್ಜೆಂಟ್ ಮಾಡ್ತಿದ್ದ. ಅದಕ್ಕೆ ಹಂಗೆ ಹೊರಟು ಅಂತಿಂತ ಈವೆಂಟ್ ಮುಗಿಸ್ದು. ಇವತ್ತಿನ ಈವೆಂಟು ನೋಡಿ ಸಡನ್ನಾಗಿ ಬಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾವು ನೈಟೆಲ್ಲ ನಿದ್ದೆಗೆಡ್ಕೊಂಡು ಈವೆಂಟ್ ಅಂತ ಹೇಳ್ತಾರೆ ಅಷ್ಟೇ, ಅವ್ರಿಗೇನು ಬಂದು ಹೋಗ್ತಾರೆ ಮಾಡ್ತೀಯಾ ಅಂತಿಂತ ಈವೆಂಟ್ ಮುಗೀತು. ಈವೆಂಟ್ ಮುಗಿಸ್ಕೊಂಡು ಹಂಗೆ ಒಂದು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ನೋಡೋಕ್ಕಲ್ಲ ಪೇಜ್ಗೆಲ್ಲ ಹಾಕೋದಕ್ಕೆ. ಅದಕ್ಕೆ ಹಂಗೆ ವೀಡಿಯೋ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟೆ ನಾನು ನೋಡಿ. ಆಲ್ರೆಡಿ 4:37 ಆಯಿತು ಟೈಮಿಂಗ್ಸು. ನಾನೇನೇ ಹೊರಟೆ, ಅವನ್ನ ಬಿಟ್ಬಿಟ್ಟು ಹಂಗೆ ಮನೆಗೆ ಹೊರಟು. ಇವತ್ತಿನ ವ್ಲಾಗ್ ಇಷ್ಟು. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವೀಡಿಯೋಸ್ಗೆ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್.